ಸರ್ ಪೋಲೋ 2.5 ಕೊಡ್ತೀನಿ ಸರ್. ಫೇಸ್ಟಾ ಬಂದ್ಬಿಟ್ಟು 165 ಕೊಡ್ತೀನಿ. ಫೇಸ್ಟಾ ನಿಮಗೆ ಶಿಫ್ಟ್ ಡಿಸೈರ್ 5 lakhs ಮಾಡಿಕೊಡ್ತೀನಿ. ನಿಮ್ಗೆ ಇನ್ನೊಂದು ಪೋಲೋ ಐತೆ ವೈಟ್ ಕಲರು, ಇದು ನಿಮಗೆ ಒಂದು 385 ಮಾಡಿಕೊಡ್ತೀನಿ. ವೆಂಟೋ ಬೇಕಾ 385 ಮಾಡಿಕೊಡ್ತೀನಿ. ಎಕ್ಸೆಂಟ್ ಬೇಕಾ ನಿಮ್ಗೆ ಒಂದು 390 ಮಾಡಿಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ BTM ಹತ್ರ ಇರೋ ಸಿಮ್ ಕಾರ್ಸ್ ಅಂತಕ್ಕಂಥ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದ್ದಾವೆ, ಯಾವ ಬಡ್ಜೆಟಿಂದ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಅಕಿಬ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇ ಸಾರಿ ನಮ್ಮ MVP ಕನ್ನಡ ಚಾನಲ್ ಅಲ್ಲಿ ನಿಮ್ಮ ಸಿಮ್ ಕಾರ್ ಶೋರೂಮ್ ಬರ್ತಾ ಇದೆ. ಹೌದು. ಏನು ಆಫರ್ ಕೊಡ್ತೀರಾ ಅದನ್ನ ಹೇಳ್ಬಿಡಿ ನಮ್ಮ ಸಬ್ಸ್ಕ್ರೈಬರ್ಸ್. ಸರ್, ಈ ಸತಿ ಇದು ನಮ್ಮದು ಫಸ್ಟ್ ವಿಡಿಯೋ. ನಮ್ಮ MVP ಚಾನಲ್ ಅವರಿಂದ ಇನ್ವೈಟ್ ಮಾಡಿರೋದು ಫಸ್ಟ್ ವಿಡಿಯೋ ಇದು. ಇದಕ್ಕೆ ಮುಂಚೆ ಎಲ್ಲ ನಾವು ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ರೆಸ್ಪಾನ್ಸ್ ಚೆನ್ನಾಗೈತೆ. ಇದು ಫಸ್ಟ್ ಆಫರ್, ಫಸ್ಟ್ ಟೈಮ್ ನಮ್ಮ ಕಡೆ ವಿಡಿಯೋ ಮಾಡ್ತಾವ್ರೆ. ಅದಕ್ಕೆ ನಾನು RTO ಆಮೇಲೆ ಕಮಿಷನ್ ವೇ ಆಫ್ ಮಾಡಿಕೊಡ್ತೀನಿ. ಯಾವುದೇ ಗಾಡಿ ತೊಗೊಳ್ಳಿ, ನೀವು 1 lakh ಗಾಡಿ ತೊಗೊಂಡ್ರು ವೇ ಆಫ್ ಮಾಡಿಕೊಡ್ತೀನಿ. 10 lakh ಬಜೆಟ್ ಗಾಡಿ ತೊಗೊಂಡ್ರು ವೇ ಆಫ್ ಮಾಡ್ಕೊಡ್ತೀನಿ. ನಾನು ಏನು ರೈಟ್ ಹೇಳ್ತೀನಿ ಆ ರೈಟ್ ಫೈನಲ್ ಆಗಿರುತ್ತೆ ನಿಮಗೆ. ಅದು ಈಗ ಹೇಳೋ ಪ್ರೈಸ್ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. ನೋ ನೆಗೋಷಿಯಬಲ್, ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡ್ತೀನಿ. ನೋಡಿ ಸ್ನೇಹಿತರೆ, RTO ಚಾರ್ಜಸ್ ಅರೌಂಡ್ ಒಂದು 3,500 ಇಂದ 4,500 ರೂಪಾಯಿ RTO ಚಾರ್ಜಸ್ ನೀವು ಉಳಿತಾಯ ಮಾಡ್ಬೋದು. ಹಾಗೇನೆ ಕಮಿಷನ್ ಅಂತ ಬಂದ್ರೆ 2 to 3% ಕಮಿಷನ್ ತಗೊಂತಾರೆ. ಅದು ಕೂಡ ಲೆಸ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಇಲ್ಲಿ ಚಾರ್ಜಸ್ ಇರೋದಿಲ್ಲ. ಹಾಗೇನೆ ಯಾವ ಬಡ್ಜೆಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇವತ್ತು ವಿಡಿಯೋದಲ್ಲಿ 1,20,000 ಇಂದ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. 1,20,000 ಗಾಡಿಯಿಂದ ನಿಮಗೆ ಒಂದು 7-8 lakhs ವರೆಗೂ ನಿಮಗೆ ಸಿಗುತ್ತೆ ನಮ್ಮ ಕಡೆ. ಓಕೆ. ಹಾಗೇನೆ ಲೋನಲ್ಲಿ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಯಾವ ಥರ ಇದೆ ಸರ್ ಫೆಸಿಲಿಟೀಸ್? ಸರ್, 10+ ಮಾಡಲ್ಗೆ ಪೆಟ್ರೋಲಲ್ಲಿ 10+ ಮಾಡಲಿಂದ ಲೋನ್ ಮಾಡಿಸ್ಕೊಡ್ತೀವಿ. ಬ್ಯಾಂಕ್ ಲೋನ್ ಬೇಕಂದ್ರೆ, ಪ್ರೈವೇಟ್ ಇದ್ರೆ 9+ ಮಾಡಿಕೊಡ್ತೀವಿ. ಪ್ರೈವೇಟಲ್ಲಿ 50% ಆಗುತ್ತೆ. ಬ್ಯಾಂಕ್ ಲೋನ್ ಅಂದರೆ ನಿಮಗೆ ಒಂದು 70 ಇಂದ 80%, ಡಿಪೆಂಡ್ಸ್ ಆನ್ ಪ್ರೊಫೈಲ್ ಲೋನ್ ಕಸ್ಟಮರ್ ಚೆನ್ನಾಗಿದ್ರೆ ಅಪ್ ಟು 90% ಮಾಡಿಸ್ಕೊಡ್ತೀವಿ. ಓನ್ಲಿ ಬ್ಯಾಂಗ್ಳೂರು ಥ್ರೂ ಔಟ್ ಕರ್ನಾಟಕನ? ಬ್ಯಾಂಗ್ಳೂರು, ವಿತಿನ್ ಬ್ಯಾಂಗ್ಳೂರು ಇದ್ದರೆ ನಿಮಗೆ ಪ್ರೈವೇಟ್ ಆಪ್ಷನ್ ಇರುತ್ತೆ, ಬ್ಯಾಂಕ್ ಲೋನು ಇರುತ್ತೆ. ಔಟ್ಸೈಡ್ ಬ್ಯಾಂಗ್ಳೂರು ಇದ್ದರೆ ನಿಮಗೆ ಪ್ರೈವೇಟ್ ಆಪ್ಷನ್ ಇರಲ್ಲ, ವಿತಿನ್ ಬೌಂಡ್ರಿ ಕೊಡ್ತಾರೆ ಪ್ರೈವೇಟ್ ಅವರು. ನಿಮ್ಗೆ ಔಟ್ಸೈಡ್ ಇದ್ದರೆ ನಿಮಗೆ ಒಂದು 90% ಮಾಡಿಸ್ಕೊಡ್ತೀನಿ, 80 to 90%. ಅದೇ ಸಿಬಿಲ್ ಚೆನ್ನಾಗಿ, ಪ್ರೊಫೈಲ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕು. ಓಕೆ. ಹಾಗೇನೆ ನಿಮ್ಮ ಸಿಮ್ ಕಾರ್ಸ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ವಿತ್ ಲ್ಯಾಂಡ್ ಮಾರ್ಕ್ ತಿಳಿಸ್ಕೊಟ್ಬಿಡಿ. ಸರ್, ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಎಕ್ಸಾಕ್ಟು ಬನ್ನಾರ್ಘಟ್ಟ ಮೇನ್ ರೋಡ್, ವೇಗಾ ಸಿಟಿ ಮಾಲ್ ಐತಲ್ಲ, ಅದು ಬ್ಯಾಕ್ ಸೈಡ್ ರೋಡು, ಅಲ್ಲಿಂದ 1 kilometer ಬೀಳುತ್ತೆ ನಿಮಗೆ. ಈ ಕಡೆ ನಿಮ್ಮ ಸಿಲ್ಕ್ ಬೋರ್ಡ್ ಬರೋರು, ಈ ಕಡೆ ಬರೋರು ನಿಮಗೆ ಕೋಲಾರ ಆ ಸೈಡ್ ಎಲ್ಲ ಬರೋರಿಗೆ ಸಿಲ್ಕ್ ಬೋರ್ಡಿಂದ 3 kilometer. ಇಲ್ಲಿಗೆ ಬರ್ತಕ್ಕಂಥದ್ದೇನು ವರಿ ಮಾಡೋ ಅವಶ್ಯಕತೆ ಇಲ್ಲ, ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಸರ್. ನಮ್ಮ ವಿಡಿಯೋದಲ್ಲಿ ಡಿಸ್ಪ್ಲೇ ಕೆಳಗಡೆ ಆಲ್ರೆಡಿ ಇವ್ರ ನಂಬರ್ ಮೆನ್ಷನ್ ಮಾಡಿದೀನಿ. ಅಲ್ಲಿ ಕಾಂಟ್ಯಾಕ್ಟ್ ಅವರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಅವರೇ ಲೊಕೇಶನ್ ಕಳಿಸ್ತಾರೆ, ನೀವು ಈಸಿಯಾಗಿ ಬರ್ಬೋದು. ಹಾಗೇನೆ ಇಲ್ಲಿನ ಲೊಕೇಶನ್ ಅಡ್ರೆಸ್ ಕೂಡ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ಈಸಿಯಾಗಿ ಬರ್ಬೋದು, ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾಡೋ 1 subscribe ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗೆ ಒಂದು ಮೋಟಿವೇಶನ್ ಅಂತಂದೇ ಹೇಳ್ಬೋದು. ಹಾಗೇನೆ ಎಲ್ಲ ವಿಡಿಯೋದಲ್ಲೂ ನಿಮಗೆ ಅಡ್ವೈಸ್ ಮಾಡ್ತಾನೆ ಇರ್ತೀನಿ. ತುಂಬ ಬ್ಲೈಂಡಲ್ಲಿ ಎಲ್ಲೂ ಕಾರ್ ತೊಗೊಳಕ್ಕೆ ಹೋಗ್ಬಿಡಿ, ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಒಂದು ಪೇಷನ್ಸ್ ಇಟ್ಟು ಟೆಸ್ಟ್ ಡ್ರೈವ್ ಹೋಗಿ ಕಾರ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಫ್ಟರ್ 1 year 2 year ಏನೋ ಪ್ರಾಬ್ಲಮ್ ಆದರೆ ಶೋರೂಮ್ನವ್ರನ್ನು ಬ್ಲೈಂಡ್ ಮಾಡಬಾರ್ದು, ನಿಮಗೂ ಡಿಸಪಾಯಿಂಟ್ ಆಗಬಾರ್ದು ಅಲ್ವಾ ಸರ್? ಟ್ರೂ ಪಾಯಿಂಟ್ ಸರ್ ಇದು. ನಿಮಗೆ ಒಂದು ಕಸ್ಟಮರ್ ಬಂದು ಗಾಡಿ ನೋಡ್ತಾರಂದ್ರೆ 1 year ನಿಮ್ಮ ಶೋರೂಮಿಂದಾನೇ 5 years ವ್ಯಾರಂಟಿ ಕೊಡೋದು ಇಂಜಿನ್, ಅದಾದಮೇಲೆ ನಿಮ್ಗೆ ಕೊಡಲ್ಲ ವ್ಯಾರಂಟಿ. ನಮ್ಗಂದ್ರೆ ನಿಮ್ಗೆ ಕ್ವಾಲಿಟಿ ಕಾರ್ಸ್ ಕೊಡ್ತೀವಿ. ನಮ್ಮ ಕಡೆನೇ 1 year ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ, ವಿತ್ ಸರ್ವಿಸ್ ಜೊತೆ ಇರುತ್ತೆ. ಪ್ಯಾಕೇಜ್ ಅದು ಎಕ್ಸ್ಟ್ರಾ ನೀವು ಪೇ ಮಾಡಬೇಕು ಕಸ್ಟಮರ್ಗೆ, ಅದೇನಿರುತ್ತೆ ಸ್ಟ್ಯಾಂಡರ್ಡ್ ಚಾರ್ಜಸ್ ಪೇ ಮಾಡಲೇಬೇಕು. ಯಾರು ಫ್ರೀ ಕೊಡಲ್ಲ ನಿಮಗೆ ಈ ಕಾಲದಲ್ಲಿ. ಆದರೆ ನಮ್ಮ ಕಡೆ ಏನಂದ್ರೆ ಒಂದು ಟ್ರಸ್ಟ್ ಕ್ವಾಲಿಟಿ ಕಾರು ಕೊಡ್ತೀವಿ, ಅದರಲ್ಲೂ ರೀಸನಬಲ್ ಮಾಡ್ಕೊಡಿ ಸರ್ ಪ್ರೈಸು. ಬನ್ನಿ ಸರ್, ಖಂಡಿತ ಮಾಡ್ಕೊಡೋಣ. ಓಕೆನಾ? ಹಾಗೇನೆ ಸ್ನೇಹಿತರೆ, ಇನ್ನೊಂದು ವಿಚಾರ,
ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ, ಕೆಲವೊಂದು ಎಲ್ಲಿ ಬೇಗ ಸೇಲ್ ಆಗ್ಬಿಡುತ್ತೋ ಅನ್ನೋ ಅರ್ಜೆಂಟ್ಗೆ ಅಡ್ವಾನ್ಸ್ ಹಾಕಿ ಬ್ಲ್ಯಾಕ್ ಮಾಡಕ್ಕೆ ಹೋಗ್ತೀರಾ ಶೋರೂಮಲ್ಲಿ. ಸೊ ನೀವು ಬ್ಲ್ಯಾಕ್ ಮಾಡಬೇಕಾದ್ರೆ ಅಲ್ಲೇ ಶೋರೂಮ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತ ತಿಳ್ಕೊಳ್ಳಿ. ನೀವು ಬ್ಲ್ಯಾಕ್ ಮಾಡ್ತೀರಾ, 1 ವೀಕ್ ಬಿಟ್ಟು ಬರ್ತೀನಿ, 10 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳ್ತೀರಾ. ಆವಾಗ ನೀವು ಈ ಕಾರ್ ನೋಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈ ಕಾರ್ನೇ ಬುಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಫ್ಟರ್ 10 ಡೇಸ್ ಈ ಕಾರ್ ನಿಮ್ಗೆ ಇಷ್ಟ ಆಗಲಿಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ರಿ ಅಂದರೆ ಅವ್ರು ರೀಫಂಡ್ ಮಾಡ್ತಾರೋ ಇಲ್ಲೋ ಪ್ರತಿಯೊಂದು ತಿಳ್ಕೊಳ್ಳಿ. ಯಾಕೆ ಅಂದರೆ ನೀವು ನಾಳೆ ದಿನ ರೀಫಂಡ್ ಆಗಲಿಲ್ಲ ಅಂದರೆ ನಮಗೆ ಕಾಲ್ ಮಾಡೋದು, ಇದು ಮಾಡೋದು, ಯಾರಿಗಾರು ಜವಾಬ್ದಾರರಲ್ಲ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಬರ್ತೀನಿ ಸರ್, ಓಕೆನಾ, ನಾಳೆ ದಿನ ರಿಜೆಕ್ಟ್ ಮಾಡಿದ್ರೆ ದುಡ್ಡು ರೀಫಂಡ್ ಕೊಡ್ತೀರಾ, ಅದನ್ನ ಕೇಳ್ಕೊಂಡು ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳ್ತೀನಿ. ಇದು ನೀವು ಹೇಳಿದ್ರಲ್ಲ ಆನ್ಲೈನ್ ಬುಕ್ಕಿಂಗು, ಆಲ್ಮೋಸ್ಟ್ ನಾವು ಯಾರಿಗೂ 99% 100% ಯಾರಿಗೂ ಪ್ರಿಫರ್ ಮಾಡಲ್ಲ. ನಾವು ನಿಮ್ಮ ವ್ಯೂವರ್ಸ್ ಇರಲಿ, ನಮ್ಮ ಕಸ್ಟಮರ್, ಫಸ್ಟ್ ಆಫ್ ಆಲ್ ನಿಮ್ಮ ವ್ಯೂವರ್ಸ್, ಅದಾದ್ಮೇಲೆ ನಮ್ಮ ಕಸ್ಟಮರ್ ಆಗ್ತಾರೆ. ಹೌದು, ನಿಮ್ಮ ವ್ಯೂವರ್ಸ್ ಬಂದರೆ ಅವ್ರು ಏನಾದರೂ ಗಾಡಿ ಇಷ್ಟ ಆದರೆ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡೋದು, ವರಿ ಮಾಡ್ಕೊಂಬೇಡಿ, ಆ ಸ್ಟಾಕಲ್ಲಿ ಇಲ್ಲ ಅಂದರೂ ನಾವು ಬೇರೆ ಗಾಡಿ ಸೇಮ್ ಗಾಡಿ ಅರೇಂಜ್ ಮಾಡಿಕೊಡ್ತೀವಿ. ಗಾಡಿ ಏನು ಸಿಗುತ್ತೆ ನಿಮ್ಗೊಂದು ಅಂದ್ರೆ ಸರ್, ಒಂದು ಫ್ಯಾಮಿಲಿಲಿ ಕೂತ್ಕೊಂಡು ಇರೋ ಬೆಂಗಳೂರು ಎಲ್ಲಾ ಶೋರೂಮ್ ಅಲ್ಲೂ ಒಂದು ಫ್ಯಾಮಿಲಿ ತಿರ್ಗಕ್ಕಾಗಲ್ಲ. ನಾವು ಅದನ್ನ ಮಾಡ್ತಾ ಇದೀವಿ ಪ್ರತಿನಿತ್ಯ ಅವ್ರ ಮನೆಗೆ ತಲುಪಿಸಕ್ಕಂಥದ್ದು. ವಿಡಿಯೋ ನೋಡಿದೆ, ಫೋಟೋ ನೋಡಿದೆ ಅಂತೇಳಿ ನೀವು ಎಲ್ಲಾನು ಜಡ್ಜ್ ಮಾಡಕ್ಕಾಗಲ್ಲ. ಡೈರೆಕ್ಟ್ ಆಗಿ ಬನ್ನಿ, ನೋಡಿ, ಇಂಟೀರಿಯರ್ ನೋಡಿ, ಎಕ್ಸ್ಟೀರಿಯರ್ ನೋಡಿ, ಅವಾಗ ಒಂದು ನಿಮಗೊಂದು ಇದು ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವಾಗ ನಿಮಗೆ ತಗೋಬೋದಾ ತಗೋಬಾರ್ದಾ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಏನೇನು ಮಾಡಕ್ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ತುಂಬಾ ಲ್ಯಾಗ್ ಆಗುತ್ತೆ ಅನ್ಸುತ್ತೆ ವಿಡಿಯೋ, ಯಾಕಂದ್ರೆ ಆಲ್ರೆಡಿ ನೋಡಿ ಸ್ನೇಹಿತರೆ, ಈ ವಿಡಿಯೋ ಲ್ಯಾಗ್ ಆಗುತ್ತೆ ಅಂದ್ರೆ ಕೆಳಗಡೆ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ ಯಾವ ಟೈಮಿಂಗ್ ಇಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅಂತ. ಅದ್ ನೋಡ್ಬಿಟ್ಟು ಅಲ್ಲಿಂದಾನೇ ಮುಂದುವರಿಬಹುದು. ಬಟ್ ಅರ್ಥ ಆಗಲ್ಲ ವಿಡಿಯೋ ಏನೇನ್ ಮಾತಾಡಿದ್ವಿ ಅಂತ, ಅದಕ್ಕೋಸ್ಕರ ಒಂದು ಇಂಟ್ರೊಡಕ್ಷನ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಬನ್ನಿ ಸರ್, ಹಾಗಾದ್ರೆ ಎಲ್ಲ ವಿಡಿಯೋ ನೋಡೋಣ. ಈ ಶೋರೂಮ್ ಅಲ್ಲಿ ಸುಮಾರು ಇಷ್ಟೆಲ್ಲ ಕಾರ್ಗಳ ಬಗ್ಗೆ ಡೀಟೇಲ್ಸ್ ನ ತಗೊಂತಾ ಇದೀವಿ. ಸುಮಾರು 20ಕ್ಕಿಂತ ಹೆಚ್ಚು ಕಾರ್ಗಳಿದಾವೆ. ಅದರಲ್ಲೂ ಮೊದಲನೇ ಗಾಡಿ ಹ್ಯುಂಡೈ i10 ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು Hyundai i10 2013 ಮಾಡಲ್ ಸ್ಪೋರ್ಟ್ಸ್ ವರ್ಷನ್ ಸರ್. ಸಿಂಗಲ್ ಓನರ್ ವೆಹಿಕಲ್, 28,000 ರೆಕಾರ್ಡೆಡ್ ಓಡೈತೆ. ಪೆಟ್ರೋಲ್ ಸರ್? ಪೆಟ್ರೋಲು ಟಾಪ್ ಎಂಡ್ ಇಂದ ಸೆಕೆಂಡ್ ವರ್ಷನ್ ಬರುತ್ತೆ ನಿಮ್ಗೆ. ಹಾಗೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 30 to 40% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕ್ರಾಚು ಡೆಂಟು ಏನೂ ಆಗಿಲ್ಲ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗು, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ಸರ್ ಇನ್ಸೂರೆನ್ಸ್ ಅಪ್ಡೇಟ್ ಇದೆಯಾ ಸರ್? ಅಪ್ ಟು ಡೇಟ್ ಐತೆ ಸರ್. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ಡಿಫಾಗರ್, ವೈಪರು ಎರಡೂ ಕೂಡ ಬರುತ್ತೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಫೈನಲ್ ರೇಟ್ ಹೇಳ್ಬಿಡ್ತೀನಿ, 325 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನಿಮಗೆ HR ನಂಬರು ವಿತ್ ರೀ ರಿಜಿಸ್ಟ್ರೇಷನ್ ಮಾಡಿಸಿ ಸೆಕೆಂಡ್, ಇವಾಗ ತೊಗೊಂಡವ್ರು ಸೆಕೆಂಡ್ ಓನರ್ ಆಗ್ತಾರೆ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತೀನಿ. 3,25,000. ಹೌದು. ನಿಮ್ಗೆ ಬೇಡ ವಿತ್ NOC ಬೇಕಂದ್ರೆ ಆಪ್ಷನ್ ಐತೆ, ಇದಕ್ಕೆ ಒಂದು 50-55,000 ಲೆಸ್ ಮಾಡಿ ಕೊಡ್ತೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಚಾರ್ಲೆಟ್ ಬೀಟ್ ನೋಡ್ತಾ ಇದ್ವಿ, ಇದೆಯಾ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ ನಿಮಗೆ, ಡೀಸೆಲ್ ವೇರಿಯಂಟು, LT ಆಪ್ಷನಲ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು 92,000 ರೆಕಾರ್ಡೆಡ್ ಓಡೈತೆ ಸರ್. ಡೀಸೆಲ್ ಹೌದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. 100% ಕಂಡೀಷನಲ್ಲಿದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಹಾಗೆ ಇದೆ. ಹಾಗೆ ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ. ಹಾಗೆ ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಮಿರರ್ ಆಗುತ್ತೆ ಇದರಲ್ಲಿ. ಹಾಗೆ ಪವರ್ ಸ್ಟೇರಿಂಗು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಇದ್ರೆ. ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಇದರಲ್ಲಿ ಡಿಫಾಗರ್, ವೈಪರು ಎರಡೂ ಕೂಡ ಸಿಗುತ್ತೆ. ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 2,65,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,240 ಕ್ಲೋಸ್ ಮಾಡ್ಕೊಡ್ತೀವಿ. 2,40,000 ಫೈನಲ್ ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್, ನೋ ಅಡಿಷನಲ್ ಚಾರ್ಜಸ್. ನೋಡಿ ಸ್ನೇಹಿತರೆ, ಯಾವುದೇ ಚಾರ್ಜ್ ಕೊಡಂಗಿಲ್ಲ. ಇವ್ರು ಏನ್ ಪ್ರೈಸ್ ಹೇಳ್ತಾ ಇದ್ರು ಅದೇ ಫೈನಲ್. ಅಷ್ಟು ಪ್ರೈಸ್ ಕೊಡಿ, ನಿಮ್ ಗಾಡಿ ತಗೊಂಡೋಗಿ. RTO ಚಾರ್ಜಸ್ ಪ್ರತಿಯೊಂದು ಇವ್ರ ರೆಸ್ಪಾನ್ಸಿಬಿಲಿಟಿ ಅದು. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ವೈಟ್ ಕಲರ್ ಆಗಿರ್ತಕ್ಕಂಥ ಹ್ಯುಂಡೈ i10 ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಾವು ಇವತ್ತು ಈ ವಿಡಿಯೋ ಅಲ್ಲಿ 2 ಆಪ್ಷನ್ ಐತೆ ನಿಮ್ಗೆ. ಅದು ಬಂದ್ಬಿಟ್ಟು 13 ಮಾಡಲ್ ಸ್ಪೋರ್ಟ್ಸ್, ಗೋಲ್ಡ್ ಬೇಡ ನಿಮ್ಗೆ ವೈಟ್ ಬೇಕಂದ್ರೆ ವೈಟ್ ಕೊಡೋಣ. 13 ಮಾಡಲ್ ಐತೆ ಸರ್. 13 ಮಾಡಲ್ ಸಿಂಗಲ್ ಓನರು. ಇದು ನಿಮಗೆ 40,000 ನೋಡೈತೆ ವೆಹಿಕಲ್. ಯಾವುದು ಸರ್ ವೇರಿಯಂಟ್ ಇದು? ಇದು ಬಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟು. ನಿಮಗೆ ಇದರಲ್ಲೂ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್.
ಹಾಗೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಟೈರ್ ಕಂಡೀಷನ್ ಹೇಳೋದಾದ್ರೆ ಒಂದು 30 to 40% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಇದರಲ್ಲೂ ಕೂಡ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಮ್ಯಾನ್ಯುಯಲ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಲೆದರ್ ಸೀಟ್ಸ್ ಬರುತ್ತೆ ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ವೈಪರ್ ಏನೂ ಸಿಗೋದಿಲ್ಲ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 295 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 2,95,000 ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್. ಹೌದು. ಹಾಗೆ ಸ್ನೇಹಿತರೆ ಒಂದು ರೆಡ್ ಕಲರ್ ಆಗಿರ್ತಕ್ಕಂಥ ಫೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ವೆಂಟೋ ಬಂದ್ಬಿಟ್ಟು 2012 ಮಾಡಲು, ಸಿಂಗಲ್ ಓನರು, K51 ರಿಜಿಸ್ಟ್ರೇಷನ್ನು. ಗಾಡಿ ತುಂಬಾ ಚೆನ್ನಾಗೈತೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು 86,000 ರೆಕಾರ್ಡೆಡ್ ಓಡೈತೆ. ಫ್ಯೂಲ್ ಇಂಜಿನ್ ಯಾವುದು? ಡೀಸೆಲ್ ವೇರಿಯಂಟ್ ಸರ್. ಓಕೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 50 to 60% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಮಿರರ್ ಹತ್ರ ಸ್ವಲ್ಪ ಪೇಂಟ್ ಈ ಥರ ಆಗಿದೆ ಹೋಗಿದೆ ಅಂತ ಹೇಳ್ಬೋದು, ಸ್ಕ್ರಾಚಸ್ ಆಗಿ. ಹಾಗೆಯೇ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮ್ಗೆ ಇದರಲ್ಲಿ ಫ್ರಂಟ್ 2 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಹಾಗೆ ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಹಾಗೆ ಲೆದರ್ ಸೀಟ್ಸ್ ಬಂದಿದೆ ಸ್ನೇಹಿತರೆ, ಕ್ವಾಲಿಟಿ ಆಗಿರ್ತಕ್ಕಂಥದ್ದು, ವಿತ್ ಆರ್ಮ್ ಬ್ರೆಸ್ಟ್ ಎಲ್ಲ ಇದೆ ಇದರಲ್ಲಿ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮ್ಗೆ ಇದರಲ್ಲಿ ಡಿಫಾಗರ್ ಸಿಗುತ್ತೆ, ಯಾವುದೇ ಥರದ್ದು ವೈಪರ್ ಸಿಗೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 425 ಕೋಟ್ ಮಾಡ್ತಾ ಇದ್ದೀವಿ, ಒಂದು 395ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,95,000 ಟ್ರಾನ್ಸ್ಫರ್ ಜೊತೆ ಕಂಫರ್ಟ್ ಲೈನ್ ವೇರಿಯಂಟ್ ಡೀಸೆಲ್ ಅಲ್ಲಿ. ಕಂಫರ್ಟ್ ಚೆನ್ನಾಗೈತೆ ಗಾಡಿ. ಫೋಕ್ಸ್ ವ್ಯಾಗನ್ ವೆಂಟೋ ನೋಡಿ. ಮತ್ತೆ ಹ್ಯುಂಡೈ ಎಕ್ಸೆಂಟ್ ಅಲ್ವಾ ಸರ್ ಇದು? ಇದು ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 1,10,000 ಚೇಂಜ್ ಓಡೈತೆ ನಿಮಗೆ. ಎಸ್ ವೇರಿಯಂಟು, ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್ ಇದು. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 30 to 40% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಏರ್ ಬ್ಯಾಗ್ ಏನು ಬರಲ್ವಾ ಸರ್ ಇದರಲ್ಲಿ? ಸೊ ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ, ವಿತ್ ABS ಬರುತ್ತೆ ಇದರಲ್ಲಿ. ಓಕೆ. ಟಾಪ್ ಎಂಡ್ ಇಂದ 1 ವರ್ಷ ಕಡಿಮೆ ಇದು. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಸಿಗುತ್ತೆ, ವೈಪರ್ ಸಿಗೋದಿಲ್ಲ ಸ್ನೇಹಿತರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 410 ಕೋಟ್ ಮಾಡ್ತಾ ಇದೀವಿ, ಒಂದು 390ಗೆ ಮುಗಿಸ್ಕೊಡ್ತೀನಿ ಸರ್. 3,90,000 ಎಕ್ಸೆಂಟ್ ಕೊಡ್ತಾ ಇದ್ದೀರಾ? ಸೂಪರ್ ಸರ್. ಹಾಗೇನೆ ಮತ್ತೊಂದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ನೋಡ್ತಾ ಇದ್ವಿ, ಇದ್ಯಾವ ಮಾಡೆಲ್ ಸರ್? ಸರ್ ಡಿಸೈರ್ ಬಗ್ಗೆ ನಾವು ಏನು ಹೇಳಂಗಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಇದು ಬಂದ್ಬಿಟ್ಟು 13 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್ ವೆಹಿಕಲ್ಲು, ಶಿಫ್ಟ್ ಡಿಸೈರ್ VDI ವೇರಿಯಂಟು. ಎಷ್ಟು ಇದು ಬಂದ್ಬಿಟ್ಟು 1,10,000 ಚೇಂಜ್ ಓಡೈತೆ ಸರ್, ರೆಕಾರ್ಡೆಡ್ ಡೀಸೆಲ್. ಹೌದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ನೋಡಿ, ಒಂದು 70 to 80% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕ್ರಾಚು ಡೆಂಟು ಏನೇನೂ ಆಗಿಲ್ಲ, ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ ಕಂಪ್ನಿಯಿಂದ ಬಂದಿರೋದು, AC ಬರುತ್ತೆ ಇದರಲ್ಲಿ, ಪವರ್ ಸ್ಟೇರಿಂಗು, ಹಾಗೆಯೇ 4 ಪವರ್ ವಿಂಡೋ ಸಿಗುತ್ತೆ, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಚೈಲ್ಡ್ ಲಾಕು, ಸೆಂಟ್ರಲ್ ಲಾಕು, ಎಲ್ಲ ಫೀಚರ್ಸು ನಿಮಗೆ ಸಿಗುತ್ತೆ. ಯಾವುದಿದು ಡಿಸೈರಲ್ಲಿ? ಸರ್ VDI ವರ್ಷನ್ ಡೀಸೆಲ್ ಬರುತ್ತೆ, ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ, ಡಿಫಾಗರ್ ಬರೋದಿಲ್ಲ, ವೈಪರ್ ಬರೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸೊ ಇದು 525 ಕೋಟ್ ಮಾಡ್ತಾ ಇದ್ದೀವಿ, ನಿಮಗೆ ಒಂದು 5 lakhs ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ನಂಬರ್ ಪ್ಲೇಟ್ ತೆಗ್ದಿದ್ದೀರಾ? ಸರ್ ಇದು ಆ್ಯಕ್ಚುಲಿ DL ರಿಜಿಸ್ಟ್ರೇಷನ್ನು, ರೋಡ್ ಟ್ಯಾಕ್ಸ್ ಎಲ್ಲ ಪೇ ಆಗೈತೆ, ನಾಳೆ ನಂಬರ್ ಬರುತ್ತೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ಗೆ ರೇಟ್ ಹೇಳ್ತಾ ಇದ್ದೀರಾ? ಹೌದು. ಹಾಗೆ ಒಂದು ರೆಡ್ ಕಲರ್ ಆಗಿರ್ತಕ್ಕಂಥ ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಸೊ ಇದು VW ಪೋಲೋ. ಇದು ನಿಮಗೆ 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 58 ಚೇಂಜ್ ಓಡೈತೆ ವೆಹಿಕಲ್ಲು, ಪೆಟ್ರೋಲ್ ವೇರಿಯಂಟು, ಟ್ರೆಂಡ್ ಲೈನ್ ಪೆಟ್ರೋಲು ಸ್ನೇಹಿತರೆ. ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 80 to 90% ಟೈರ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟು ಬ್ಲ್ಯಾಕ್ ಕಲರ್ ಮ್ಯಾಟ್ ಫಿನಿಶಿಂಗ್ ಇರ್ತಕ್ಕಂಥ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಫ್ರಂಟ್ 2 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಹಾಗೆ ಚೈಲ್ಡ್ ಲಾಕ್ ಸಿಗುತ್ತೆ, ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ. ಸೊ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅಷ್ಟು ನೀಟಾಗಿ ಕಾಣದೇ ಇರ್ಬೋದು ನಿಮಗೆ. ಹೇಳ್ತಾ ಇದ್ದೀನಿ ನೋಡಿ ಫೀಚರ್ಸ್ ಎಲ್ಲ. ಪವರ್ ಸ್ಟೇರಿಂಗ್ ಬರುತ್ತೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಏರ್ ಬ್ಯಾಗ್ ಏನಾದರೂ ಬರುತ್ತೆ ಸರ್? ಇಲ್ಲ, ಏರ್ ಬ್ಯಾಗ್ ಬರಲ್ಲ, ವಿತ್ ABS ಬರುತ್ತೆ.
ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ವೈಪರ್ ಏನು ಬರೋದಿಲ್ಲ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ನ್ಯೂ ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಸರ್. ನೀವು ಕಟ್ಕೊಡ್ತೀರಾ? ನಾವು ಕಟ್ಕೊಡ್ತೀವಿ. ಪ್ರೈಸ್ ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಕಸ್ಟಮರ್ ನಮ್ಮ ಕಡೆ ತಗೊಂಡ್ರೆ ತಿರ್ಗಾ ಅಡಿಷನಲ್ ಏನ್ ಚಾರ್ಜ್ ಮಾಡಲ್ಲ ಸರ್ ನಾವು. ಈಗ ಏನ್ ಪ್ರೈಸ್ ಇರ್ತೀರೋ ಅದೇ ಪ್ರೈಸ್ ಇನ್ಕ್ಲೂಡಿಂಗ್ ಇರುತ್ತೆ, ಪ್ರೈಸ್ ಫಿಕ್ಸ್ ಇರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಬೆಸ್ಟ್ ಪ್ರೈಸ್ ಹೇಳಿ ಸರ್. 275 ಕೋಟ್ ಮಾಡ್ತಾರೆ, ಅದು 250 ರೌಂಡ್ ಫಿಗರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 250 ಯಾರು ಕೊಡಲ್ಲ. ಅಪೋಲೋ ನಾನು ವಿತ್ NOC ಕೊಡ್ತೀನಿ 250ಗೆ. 2.5 ಲಕ್ಷಕ್ಕೆಲ್ಲ ಪೋಲೋ ಕೊಡ್ತಾ ಇದ್ದೀರಾ? ಅಲ್ಲ, ವಿತ್ NOC 250 ಕೊಡ್ತಾ ಇದ್ದೀನಿ. ವಿತ್ ಟ್ರಾನ್ಸ್ಫರ್ ಬೇಕಂದ್ರೆ ರೌಂಡ್ ಫಿಗರ್ 3 lakhs ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಸೆಕೆಂಡ್ ಓನರ್ ವೆಹಿಕಲ್. ಹಾಗೆ ಒಂದು ಡೆಲ್ಲಿ ರಿಜಿಸ್ಟ್ರೇಷನ್ ಫಾರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಇಕೋ ಸ್ಪೋರ್ಟ್ಸ್ ನಿಮಗೆ 2013 ಮಾಡಲ್, ಸೆಕೆಂಡ್ ಓನರ್, ಟೈಟಾನಿಯಂ ಆಪ್ಷನಲ್. ಇದು ನಿಮ್ ಇದ್ರಲ್ಲಿ ಏನ್ ನಾರ್ಮಲ್ ಟೈಟಾನಿಯಂಗೂ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಇದ್ರಲ್ಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ ವಿತ್ ಪುಷ್ ಬಟನ್ಸ್, ಕೀಲೆಸ್ ಎಂಟ್ರಿ ಬರುತ್ತೆ ಇದ್ರಲ್ಲಿ. ಎಷ್ಟು ಓಡಿದೆ? ಎಷ್ಟನೇ ಓನರ್? ಯಾವ ವೇರಿಯಂಟ್ ಇದು? 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ನಿಮಗೆ 86,000 ಚೇಂಜ್ ಓಡೈತೆ ಸರ್. ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಡೀಸೆಲ್. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ. ಒಂದು 70 to 80% ಟೈರ್ ಕಂಡೀಷನ್ ಇದೆ. ಅಲಾಯ್ ವೀಲ್ ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಕೂಡ ಸಿಗುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಹಾಗೆಯೇ ಇನ್ನೊಂದು ಸ್ಪೆಷಲ್ ಏನಂದರೆ 4 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರು, ವೈಪರು ಎಲ್ಲ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸರ್ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 16 ಇಂದ 18 ಎಕ್ಸ್ಪೆಕ್ಟ್ ಮಾಡ್ಬೋದು. 16 ಇಂದ 18. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು ನಿಮಗೆ 585 ಕೋಟ್ ಮಾಡ್ತಾ ಇದ್ದೀವಿ ವಿತ್ ಟ್ರಾನ್ಸ್ಫರ್ ಜೊತೆ. ಒಂದು 560 ಮಾಡ್ಕೊಡ್ತೀನಿ ಸರ್. ಫೈನಲ್ 5,60,000ಕ್ಕೆ ಗಾಡಿ ಮಾಡಿಸ್ಕೊಡ್ತೀನಿ. ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದ್ರೆ 2 ಆಪ್ಷನ್ ಐತೆ. ವಿತ್ NOC ಬೇಕಂದ್ರೂ ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಬೇಕಂದ್ರೂ ಕೊಡ್ತೀನಿ. ವಿತ್ NOC ಎಷ್ಟು ಅಂದ್ರೆ 1 ಲಕ್ಷ ಕಡಿಮೆ ಆಗುತ್ತೆ ಸರ್. 1 ಲಕ್ಷ ಕಡಿಮೆ. 460 ವಿತ್ NOC ಸಿಗುತ್ತೆ. ಇಲ್ಲ ಟ್ರಾನ್ಸ್ಫರ್ ಜೊತೆ ಬೇಕಂದ್ರೆ 560 ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. 86,000 ಓಡೈತೆ ವೆಹಿಕಲ್. ತುಂಬಾ ಚೆನ್ನಾಗೈತೆ ಗಾಡಿ. ಡೀಸೆಲ್ ಸರ್? ಹಾಂ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 80 to 90% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಇದರಲ್ಲಿ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, ಡ್ಯುಯಲ್ ಟೋನಲ್ಲಿರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ವಿತ್ ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ, AC ಬರುತ್ತೆ. ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಇದರಲ್ಲಿ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್, ವೈಪರು ಏನು ಬರೋದಿಲ್ಲ ಸ್ನೇಹಿತರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 185 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಕಸ್ಟಮರ್ ಡೈರೆಕ್ಟ್ ವಿತ್ ಆಫರ್, ನೋ ಅಡಿಷನಲ್ ಹಿಡನ್ ಚಾರ್ಜಸ್ ಜೊತೆ ನಿಮಗೆ 165 ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಶಿಫ್ಟ್ ನೋಡ್ತಾ ಇದೀವಿ. ಇದ್ಯಾವ ಮಾಡಲ್ ಸರ್? ಸರ್ ಇದು ಶಿಫ್ಟ್ 16 ಮಾಡಲ್ ಇದ್ದಿದ್ದು. ಇದು ಬುಕ್ ಆಗೈತೆ ಸರ್. ಸೋಲ್ಡ್ ಆಗಿದೆಯಾ? ಸೋಲ್ಡ್ ಆಗೈತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ರೆಡ್ ಕಲರ್ ಆಗಿರ್ತಕ್ಕಂಥ ಮತ್ತೊಂದು ಶಿಫ್ಟ್ ನೋಡ್ತಾ ಇದೀವಿ. ಇದ್ಯಾವ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು 2006 ಮಾಡಲ್, ಥರ್ಡ್ ಓನರ್ ವೆಹಿಕಲ್, VXI ವೇರಿಯಂಟು. ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಐತೆ. 96,000 ಚೇಂಜ್ ಓಡೈತೆ ವೆಹಿಕಲ್ ಪೆಟ್ರೋಲ್ ಅಲ್ಲಿ. ಯಾವುದು ಸರ್ ವೇರಿಯಂಟ್ ಇದರಲ್ಲಿ? VXI ಮಿಡ್ ಓಷನ್ ವೇರಿಯಂಟ್. ಹೌದು. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 70 to 80% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಸ್ವಲ್ಪ ಮೈನರ್ ಆಗಿ ಸ್ವಲ್ಪ ಡಿಂಟು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಮೇಜರ್ ಆಗಿ ಸ್ಕ್ರಾಚು ಡಿಂಟು ಆಗಿಲ್ಲ ಇದರಲ್ಲಿ. ಇದರ ಇಂಟೀರಿಯರ್ ಹೇಳೋದಾದ್ರೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಹಾಗೆ ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ವಿತ್ ಆರ್ಮ್ ರೆಸ್ಟ್ ಎಲ್ಲ ಹಾಕ್ಸಿದ್ದಾರೆ. ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಏರ್ ಬ್ಯಾಗು, ಹಾಗೆಯೇ ಡಿಫಾಗರು, ವೈಪರು ಏನು ಬರೋದಿಲ್ಲ ಸ್ನೇಹಿತರೆ. VXI ಪೆಟ್ರೋಲ್ ವೇರಿಯಂಟ್ ಇದು. ಸರ್ ಇನ್ಸೂರೆನ್ಸ್ ಅಪ್ಡೇಟ್ ಇದೆಯಲ್ಲ ಸರ್? ಇನ್ಶೂರೆನ್ಸ್ ಹೌದು, ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀವಿ ಸರ್. ಓಕೆ. ಫ್ರೆಶ್ FC ಆಗೈತೆ, ಇನ್ಶೂರೆನ್ಸ್ ಐತೆ. ನಿಮಗೆ 240 ಕೋಟ್ ಮಾಡ್ತಾ ಇದ್ದೀವಿ. ಗಾಡಿ ರಿಫಬ್ ಮಾಡಬೇಕು, ರಿಫಬ್ ಮಾಡಿಕೊಡ್ತೀವಿ. 6 ಮಾಡಲ್, ಥರ್ಡ್ ಓನರ್ ವೆಹಿಕಲ್. 1 to 10ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್. ಓಕೆ. 2,10,000 ಫೈನಲ್ ಮಾಡ್ಕೊಡ್ತಾ ಇದ್ದೀರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ಸೊ ಇದು ಬಂದ್ಬಿಟ್ಟು 2004 ಮಾಡಲು, ಆಲ್ಟೋ LXI ವೇರಿಯಂಟು. ಚಿಕ್ಕ ಕಲಿಯೋರ್ಗೆ, ಇಲ್ಲಾಂದ್ರೆ ಹಳ್ಳಿ ಕಡೆ ನಿಮಗೆ ಬೆಂಗಳೂರು ಆಚೆ, ಬೆಂಗಳೂರು ಕಲಿಯೋ ಗಾಡಿ, ಒಳ್ಳೆ ಗಾಡಿ ಇದು ನಿಮಗೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 4 ಮಾಡಲ್ 1,05,000 ಚೇಂಜ್ ಓಡೈತೆ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ನೋಡಿ, ಒಂದು 60 to 70% ಟೈರ್ ಕಂಡೀಷನ್ ಇದೆ. ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಮ್ಯಾನ್ಯಲ್ ವಿಂಡೋ ಬರುತ್ತೆ, ವಿತ್ AC ಜೊತೆ ಐತೆ ವೆಹಿಕಲ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ A-Star
ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಇದು, ತುಂಬಾ ಚೆನ್ನಾಗೈತೆ. ಚಾಕ್ಲೇಟ್ ಇದ್ದಂಗೆ ಐತೆ ವೆಹಿಕಲ್. 2008 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಎಷ್ಟು ಹೊಡಿದೆ ಸರ್? ನಿಮಗೆ 94,000 ಚೇಂಜ್ ಹೊಡೈತೆ. ಪೆಟ್ರೋಲ್ ಸರ್? ಪೆಟ್ರೋಲ್ ಅಲ್ಲಿ. ಇದು ದಿಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದು. ಇದರಲ್ಲೂ 2 ಆಪ್ಷನ್ ಸಿಗುತ್ತೆ ನಿಮಗೆ. NOC ವಿತ್ ಕರ್ನಾಟಕ ಬೇಕಾದ್ರೆ ವಿತ್ NOC ಬೇಕಂದ್ರೆ NOC ಕೊಡೋಣ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಜೊತೆ ಬೇಕಂದ್ರೂ ಕೊಡೋಣ. ಹಾಗೆ ನೋಡಿ ಟೈರ್ ಕಂಡೀಷನ್ ಹೇಳೋದಾದ್ರೆ ಒಂದು 100% ಕಂಡೀಷನ್ ಇರೋ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ, AC ಬರುತ್ತೆ, ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಇದರಲ್ಲಿ. ರೇರ್ ವ್ಯೂ ನೋಡೋದಾದ್ರೆ ನಮಗೆ ಡಿಫಾಗರ್ ವೈಪರ್ ಎರಡೂ ಕೂಡ ಸಿಗೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ವಿತ್ NOC ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಎರಡೂ ಹೇಳಿ ಸರ್. ವಿತ್ NOC ಬೇಕಂದ್ರೆ 150 ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಐತೆ ನಿಮಗೆ. ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ವಿತ್ NOC ಬೇಕಂದ್ರೆ 150 ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಬೇಕಂದ್ರೆ ಒಂದು 40,000 ಜಾಸ್ತಿ ಆಗುತ್ತೆ ನಂಬರ್ ಜೊತೆ. ನಿಮ್ಗೆ ಬೇಕಂದ್ರೆ 190ಗೆ ಮುಗಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ಸೊ ಇದು ಬಂದ್ಬಿಟ್ಟು ಹೊಂಡೈ ಗೆಟ್ಸು ಪ್ರೈಮ್. ಇದು ಗೆಟ್ಸ್ ಪ್ರೈಮ್ 1.1 ಇಂಜಿನ್ ಇದು, ಸ್ಯಾಂಟ್ರೋ ಇಂಜಿನ್ ಬರುತ್ತೆ. 7 ಮಾಡಲ್ 3rd ಓನರ್ ವೆಹಿಕಲ್. ತುಂಬಾ ಚೆನ್ನಾಗೈತೆ. ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಗಾಡಿ. ಇದು ಬಂದ್ಬಿಟ್ಟು 87,000 ಚೇಂಜ್ ಹೊಡೈತೆ. ಪೆಟ್ರೋಲ್ ಸರ್? ಪೆಟ್ರೋಲ್ ಅಲ್ಲಿ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಪೇಪರ್ಸ್ ಅಪ್ ಟು ಡೇಟ್ ಐತೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 80 to 90% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಅದೇ ರೀತಿ ಇಂಟೀರಿಯರ್ ವಿಚಾರದ ಬಗ್ಗೆ ಹೇಳೋದಾದ್ರೆ ನಿಮಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಇದೆ, ಹಾಗೆ ಸೆಂಟ್ರಲ್ ಲಾಕಿಂಗು, ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ಯಾವುದೇ ರೀತಿ ವೈಪರ್ ಬರೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 165 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 140 ಫೈನಲ್ ಮಾಡ್ಕೊಡ್ತೀನಿ. 145ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. 1,45,000 ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಒಂದು ಮಹೀಂದ್ರ ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಕ್ ವೆಹಿಕಲ್. ಇದ್ಯಾವ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲು 2nd ಓನರ್ ವೆಹಿಕಲ್ಲು. ಇದನ್ನ ರಿಫಾಪ್ ಮಾಡಬೇಕು, ರಿಫಾಪ್ ಮಾಡ್ಕೊಡ್ತೀವಿ. 325 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಒಂದು 295 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಯಾವ ಮಾಡಲು ಎಷ್ಟು ಓಡಿದೆ ಅಂದರೆ? ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲ್ 2nd ಓನರ್ ವೆಹಿಕಲ್ ಇದು. ಓಕೆ, ಹಾಗೆ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸೊ ಇದರಲ್ಲಿ ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪುಷ್ ಬಟನ್, ಕೀಲೆಸ್ ಎಂಟ್ರಿ ಬರುತ್ತಿದ್ದು. ಲೆದರ್ ಸೀಟ್ಸ್ ಹಾಕ್ಸೋರೆ ಕಸ್ಟಮರು. ನಿಮಗೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ನಿಮಗೆ 85 ಇಂದ 90 ಕಿಲೋಮೀಟರ್ ಬರುತ್ತೆ ಸರ್. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸೊ ಇದು ಬಂದ್ಬಿಟ್ಟು 325 ಕೋಟ್ ಮಾಡ್ತಾ ಇದ್ದೀವಿ. ಒಂದು 295 ಫೈನಲ್ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಸರ್. ಹಾಗೆ ಒಂದು ವೈಟ್ ಕಲರ್ ಆಗಿರ್ತಕ್ಕಂಥ ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? ಸೊ ಇದು 2012 ಮಾಡಲು 1.2 ಹೈಲೈನ್ ಇದು. ಪೋಲೋ ಅಲ್ಲಿ ಟಾಪ್ ವರ್ಷನ್ ಬರುತ್ತಿದ್ದು. ಗಾಡಿ ತುಂಬಾ ಚೆನ್ನಾಗೈತೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ. 86,000 ನೋಡೈತೆ ವೆಹಿಕಲ್. ಸರ್ ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಸರ್? ಪೆಟ್ರೋಲು ದಿಲ್ಲಿ ನಂಬರ್ ಇದು. ವಿತ್ NOC ಬೇಕಂದ್ರೂ ಕೊಡ್ತೀವಿ, ವಿತ್ ಟ್ರಾನ್ಸ್ಫರ್ ಬೇಕಂದ್ರೂ ಕೊಡ್ತೀವಿ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 80 to 90% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವೀಲ್ ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಫ್ರಂಟು 2 ಪವರ್ ವಿಂಡೋ ಸಿಗುತ್ತೆ ನಿಮಗೆ. ಹಾಗೆ ಚೈಲ್ಡ್ ಲಾಕ್ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಹಾಗೆಯೇ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಹಾಗೆ ರೇರ್ ವ್ಯೂ ನೋಡೋದಾದರೆ ಡಿಫಾಗರ್ ವೈಪರ್ ಎರಡೂ ಕೂಡ ಸಿಗುತ್ತೆ. ಹಾಗೆ ಸ್ಪಾಯ್ಲರ್ ಎಲ್ಲ ಇದೆ ನೋಡ್ತಾ ಇದ್ದೀರಾ. ತುಂಬ ನೋಡೋದಕ್ಕೆ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಎಷ್ಟು ಕೊಡ್ತಾರೆ ಒಂದು ಬೆಸ್ಟ್ ಪ್ರೈಸ್ ಕೇಳೋಣ ಅಕೀಬ್ ಸರ್ನ. ಸರ್ ಹೇಳಿ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳಿ. ಸರ್ ಇದು ಬಂದ್ಬಿಟ್ಟು 425 ವಿತ್ ಟ್ರಾನ್ಸ್ಫರ್ ಜೊತೆ. ನಿಮ್ಗೊಂದು 410ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ವಿತ್ NOC ಬೇಕಂದ್ರೆ ಒಂದು 360 ಕೊಡ್ತೀನಿ ಸರ್. ಓಕೆ, ಹಾಗೆ ಒಂದು ಹೋಂಡಾ ಅಮೇಜ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು ಹೋಂಡಾ ಅಮೇಜು VX ವೇರಿಯಂಟು ಡೀಸೆಲ್ ಅಲ್ಲಿ ನಿಮಗೆ ID ಟ್ಯಾಗ್ ವರ್ಷನ್ ಬರುತ್ತೆ ನಿಮಗೆ. ಟಾಪ್ ಎಂಡ್ ಬರುತ್ತೆ ಇದು. ಯಾವ ಮಾಡಲ್ ಸರ್? 13 ಮಾಡಲ್. 13 ಮಾಡಲ್ 2nd ಓನರು. 1,10,000 ನೋಡೈತೆ. ವೈಟ್ ರ್ಯಾಪಿಡ್ ಇಂಜಿನ್ ಯಾವುದು? ID ಟ್ಯಾಗ್ ಡೀಸೆಲ್ ಇಂಜಿನ್. ಡೀಸೆಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಹಾಗೆ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಇಂಟೀರಿಯರ್ ನೋಡೋದಾದ್ರೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು,
ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ 2 ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ. ಸೊ ರೇರ್ ವ್ಯೂ ನೋಡೋದಾದ್ರೆ ಡಿಫಾಗರ್ ಬರುತ್ತೆ ನಿಮಗೆ, ಯಾವುದೇ ರೀತಿ ವೈಪರ್ ಬರೋದಿಲ್ಲ. ಗಾಡಿ ನಂಬರ್ ನೋಡ್ಕೊಳ್ಳಿ, MS8604 ಹೋಂಡಾ ಅಮೇಜ್. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು 425 ಕೋಟ್ ಮಾಡ್ತಾ ಇದ್ದೀವಿ. ಒಂದು 385ಗೆ ಫೈನಲ್ ಡೆಡ್ ಲೈನ್ ಮುಗಿಸ್ಕೊಡ್ತೀವಿ ಸರ್. ಓಕೆ, ಎಷ್ಟು? 385 ಕೊಡ್ತೀವಿ, ಅದೇ ಫೈನಲ್ ಪ್ರೈಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು XUV 500 ನೋಡ್ತಾ ಇದ್ದೀವಿ. ಸರ್ ಇದು 12 ಮಾಡಲ್ ಇದ್ದಿದ್ದು, ಟಾಪ್ ಎಂಡ್ W8 ಬುಕ್ ಆಗೈತೆ ಕಸ್ಟಮರ್, ಬರೀ ನಂಬರ್ ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು ಬಂದ್ಬಿಟ್ಟು 2006 ಮಾಡಲ್ಲು. ಇವತ್ತು ವಿಡಿಯೋಲ್ಲಿ 2 ಗಾಡಿ ಐತೆ ನಿಮಗೆ. 7 ಬೇಕಂದ್ರೂ ಐತೆ, 6 ಬೇಕಂದ್ರೂ ಐತೆ. 6 ಥರ್ಡ್ ಓನರ್ ವೆಹಿಕಲ್. ಓಕೆ, ಇದ್ಯಾವ ಮಾಡಲ್ ಸರ್? ಇದು ಪೆಟ್ರೋಲಲ್ಲಿ ನಿಮಗೆ 1.6 SXI ವೇರಿಯಂಟು. ಎಷ್ಟನೇ ಓನರು? ಥರ್ಡ್ ಓನರ್ ಬರುತ್ತೆ ಸರ್. ಥರ್ಡ್ ಓನರ್ ಅಂದ್ರೆ ಯಾವ ಮಾಡಲ್ ಅಂದ್ರಿ? 6 ಮಾಡಲ್, 2006 ಮಾಡಲು. ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 80 to 90% ಟೈರ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ ಬರುತ್ತೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗು, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಕೂಡ ಬರುತ್ತೆ ನಿಮಗೆ. ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ, AC ಬರುತ್ತೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 165 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆ ನಿಮ್ಮ ಚಾನಲ್ ಇಂದ ಬಂದ್ರೆ 150 ಫೈನಲ್ ವಿತ್ ಟ್ರಾನ್ಸ್ಫರ್ ಜೊತೆ ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆಲ್ಲ ಕೊಡ್ತಾ ಇದ್ದೀರಾ? ಒಳ್ಳೆ ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಕೊಡ್ತೀನಿ. ಹಾಗೆ ಒಂದು ಟಾಟಾ ಮಾಂಜಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು, CH ಛತ್ತೀಸ್ಗಢ ರಿಜಿಸ್ಟ್ರೇಷನ್ನು. ನಿಮಗೆ ಗಾಡಿ ತುಂಬ ಚೆನ್ನಾಗೈತೆ. ರೀಫಾಪ್ ಆಗಬೇಕು, ರೀಫಾಪ್ ಮಾಡಿ ಕೊಡ್ತೀನಿ ಗಾಡಿ. ಓಕೆ, ಎಷ್ಟನೇ ಓನರು? ಯಾವುದು ಸರ್? ಡೀಸೆಲಾ? ಸರ್ ಇದು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲಲ್ಲಿ ಬರುತ್ತೆ, ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 20 to 30% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ, ಸ್ವಲ್ಪ ಪೇಂಟ್ ಎಲ್ಲ ಡಲ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಹಾಗೆಯೇ ಸ್ಟೇರಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ನಿಮ್ಗೆ ಇದರಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಅಂತ ಅಷ್ಟು ಬಿಟ್ಟರೆ ಯಾವ ಫೀಚರ್ಸು ಬರಲ್ಲ ನಿಮ್ಗೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದರಲ್ಲೂ 2 ಆಪ್ಷನ್ ಐತೆ. ವಿತ್ NOC ಬೇಕಂದ್ರೆ 150 ಮಾಡಿಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಬೇಕಂದ್ರೆ 190 ಮಾಡಿಕೊಡ್ತೀನಿ. 190? ಹೌದು.